ನಮಸ್ಕಾರ. ಇದು ಸೆಕೆಂಡ್ ಪಾರ್ಟ್ ರೆಡಿ ಮಾಡ್ತಾ ಇದ್ದೀವಿ. KBC ಪಾರ್ಟ್ ಇದು ನೋಡಿ. ಇಲ್ಲಿವರೆಗೂ ನಾವು ನಿಮ್ಗೆ ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದು ನೋಡಿ. ಇಲ್ಲಿ ತೊಗೊಳ್ತಾ ಇದ್ದೀನಿ. ಇದು ಸಿಲ್ವರ್ ಟ್ರೀ. ಈ ಸಿಲ್ವರ್ ಟ್ರೀನಲ್ಲಿ ನೀವಿದ್ದೀರಿ. ನಿಮ್ಮ ಹೆಸರು ಇರುತ್ತೆ. ಇಲ್ಲಿ 2, ಸೆಕೆಂಡ್ ಸ್ಟೆಪ್ 4, ಇದು ಬಂದು 3. ಇಷ್ಟು ಆಯಿತು ಅಂದರೆ ನೀವು ಏನಾಗಿರುತ್ತದೆ, ಜಸ್ಟ್ 15 IDs ಅಷ್ಟೇ, ಇನ್ಕ್ಲೂಡಿಂಗ್ ಯು. 15 IDs ಇನ್ಕ್ಲೂಡಿಂಗ್ ಯು. ಇದು ಏನು ದೊಡ್ಡ ವಿಷಯ ಅಲ್ಲ. ನೀವು ಯಾರು ಬೇಕಾದರೂ ಪ್ರತಿಯೊಬ್ಬರು ಮಾಡಬಹುದು. ಇದು ಕೇವಲ ಡೊನೇಷನ್ ಕೊಡೋರನ್ನೇ ತೊಗೊಂಡು ಕೂಡ ನೀವು ಈ ಟ್ರೀ ಕಂಪ್ಲೀಟ್ ಮಾಡಬಹುದು. ಇಲ್ಲಿಂದ ಮುಂದಕ್ಕೆ ಏನಾಗುತ್ತೆ, ನಿಮ್ಮ ಟ್ರೀನಲ್ಲಿ ಪ್ರತಿಯೊಬ್ಬರೂ ಸಿಲ್ವರ್ ಆಗ್ತಾ ಹೋದರೆ ಮಾತ್ರ ನೆಕ್ಸ್ಟ್ ನಿಮಗೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ಇಲ್ಲಿಂದ ಮುಂದೆ ಏನಾಗುತ್ತೆ ಅಂತಂದರೆ, 4th ಸ್ಟೆಪ್ ಗೋಲ್ಡ್ ಲೀಡರ್ ಅಂತ ಕರಿತೀವಿ. ಈ ಗೋಲ್ಡ್ ಲೀಡರ್ ನೀವು ಆಗಬೇಕು ಅಂದರೆ ನಿಮ್ಮ ಟೀಮಲ್ಲಿ ಈ ಟ್ರೀ ಇದೆಯಲ್ಲ, ಈ ಟ್ರೀನಲ್ಲಿ ಈ 8 ಜನ 1 2 3 4 5 6 7 8 ಇವ್ರಿಗೆ ಫೋಕಸ್ ಮಾಡಿ ಸಾಕು. ಇವರು ಆಟೋಮೆಟಿಕಾಗಿ ಆಗೋಗ್ತಾರೆ. ಆದ್ದರಿಂದ ಇವರೆಲ್ಲರೂ 2 ಸ್ಟೆಪ್ ಬಂದರು ಅಂದರೆ ಇವರು ಕೂಡ ಇದೇ ಥರ ಸಿಲ್ವರ್ ಆಗ್ತಾರೆ. ಇವ್ರಿಗೂ ಕೂಡ 4,000 ರೂಪಾಯಿ ಅವ್ರಿಗೊಂದು ಕ್ರೌಡ್ ವ್ಯಾಲೆಟಲ್ಲಿ ಬಂದು ಕೂತ್ಕೊಳ್ಳುತ್ತೆ. ಇವರೆಲ್ಲರೂ ಏನು ಮಾಡ್ತಾರೆ, 2,000 ರೂಪೀಸನ್ನು ಅವ್ರು ಸಿಲ್ವರ್ ಆಗೋಕ್ಕೋಸ್ಕರ ನಿಮಗೆ ಕಳಿಸೋದು. ಸೊ ಹಾಗಾಗಿ ಈ 8 ಜನರಿಂದ ನಿಮಗೆ 16,000 ರೂಪಾಯಿ ದುಡ್ಡು ಬರುತ್ತೆ. ಕ್ರೌಡ್ ಫಂಡ್ ಇದು ಬಂದು ಕ್ರೌಡ್ ವ್ಯಾಲೆಟಲ್ಲಿ ಇರುತ್ತೆ. ಈಗ ನೆಕ್ಸ್ಟ್ ನೀವೇನು ಮಾಡ್ತೀರಿ, ಸೇಮ್ ಆವಾಗಲೇ ಹೇಳಿದಾಗೆ ನಾನು ಗ್ರ್ಯಾಚ್ಯುಟಿ ನಿಮ್ಮ ID ಹೋದಾಗಿಬಿಟ್ಟು ನೀವು ಕ್ರೌಡ್ ಹೋಗಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಿಮ್ಮದು OTP ಬರುತ್ತೆ ಅಂತ ಹೇಳಿದ್ದೆ. ಆ OTPನಲ್ಲಿ ನೀವು ನಿಮ್ಮ ID ಏನಾಗ್ತಾ ಇರುತ್ತೆ, ಗೋಲ್ಡ್ಗೆ ಬ್ಲಿಂಕ್ ಆಗ್ತಾ ಇರುತ್ತೆ, ಸಿಲ್ವರ್ ಟು ಗೋಲ್ಡ್ ಆಗೋಕ್ಕೆ. ಅದರಲ್ಲಿ 8,000 ರೂಪಾಯಿ ಗೋಲ್ಡ್ ಆಗೋಕ್ಕೋಸ್ಕರ ಅದು ಟ್ರಾನ್ಸ್ಫರ್ ಆಗುತ್ತೆ ಫಾರ್ ದ ಪರ್ಪಸ್ ಆಫ್ ಅಪ್ಗ್ರೇಡೇಷನ್. ನಿಮ್ಮ ಯಾರೋ ಒಬ್ಬ ಸೀನಿಯರ್ಗೆ ಹೋಗುತ್ತೆ, ಅಥವಾ ನೀವು ಅಪ್ಗ್ರೇಡ್ ಆಗೋಕ್ಕೆ ನೀವು ಕಳಿಸ್ತಕ್ಕಂಥ ಹಣ ಇದು ಅಂದ್ಕೊಳ್ಳಿ. ಕಳಿಸಿದ ತಕ್ಷಣ ನಿಮಗಿಲ್ಲಿ ಗೋಲ್ಡ್ ಆಗ್ತೀರಾ. ನಿಮ್ಗೆ ಉಳಿದಂಥ 8,000 ರೂಪಾಯಿ ಇಲ್ಲಿ ನೀವು ಎಂಜಾಯ್ ಮಾಡ್ತೀರಾ, ನೀವು ಗೋಲ್ಡ್ ಆಗೋಗಿದ್ದೀರ. ತದನಂತರದಲ್ಲಿ ಇಲ್ಲಿ ಲೆಫ್ಟು ರೈಟು ಮ್ಯಾಚಿಂಗ್ ಎಲ್ಲ ಸಪ್ರೇಟ್ ಇರುತ್ತೆ, ಅದು ದುಡ್ಡು ಬಂದೇ ಬರುತ್ತೆ. ಈಗ ನೀವು ಗೋಲ್ಡ್ ಆಗೋಕ್ಕೆ ಎಷ್ಟು ಕೊಟ್ಟಿದ್ದೀರಿ, 8,000 ರೂಪಾಯಿ. ಇದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಈಗ ಮುಂದಿನ ಸ್ಟೆಪ್ಪಲ್ಲಿ ನೀವು ಪರ್ಲ್ ಹಾಕೋಕ್ಕೆ ರೆಡಿ ಆಗ್ತೀರ. ಪರ್ಲ್ ಲೀಡರ್ ಆಗಬೇಕು ಅಂತ. ಸೊ ಪರ್ಲ್ ಲೀಡರ್ ಆಗಬೇಕು ಅಂದರೆ ನಿಮ್ಮ ಟೀಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಏನಾಗಬೇಕು, ಗೋಲ್ಡ್ ಆಗಬೇಕು. ಜಾಸ್ತಿ ಏನಿಲ್ಲ, ಜಸ್ಟ್ ನಾನು ನಿಮ್ಗೆ ಆವಾಗಲೇ ತೋರಿಸ್ದ ಹಾಗೆ ಈ ಸ್ಟೆಪ್ಪಲ್ಲಿರ್ತಕ್ಕಂಥ 8 ಜನರದ್ದು ನೆಕ್ಸ್ಟ್ ಸ್ಟೆಪ್ ಏನಿದಾರಲ್ಲ, ಆ 16 ಜನ ಜಸ್ಟ್ ಗೋಲ್ಡ್ ಆದರೆ ಸಾಕು, ನೀವು ಪರ್ಲ್ ಆಗಲಿಕ್ಕೆ ಸಾಧ್ಯ ಇದೆ. ಸೊ ಅವ್ರು ಗೋಲ್ಡ್ ಆಗಬೇಕಂದ್ರೆ ಅವರು 8,000 ರೂಪಾಯಿ ನಿಮಗೆ ಕಳಿಸ್ಕೊಡ್ತಾರೆ. ಸೊ 16 ಮೆಂಬರ್ಸು 88,000 ರೂಪೀಸ್ ಕೊಟ್ಟು ಅವ್ರು ಗೋಲ್ಡ್ ಆಗ್ತಾರೆ. ಆಗ ನಿಮಗೆ 1,28,000 ರೂಪಾಯಿ ಬರುತ್ತೆ. ಇದು ಕ್ರೌಡ್ ಫಂಡ್, ಕ್ರೌಡ್ ವ್ಯಾಲೆಟಲ್ಲಿ ಇರುತ್ತೆ. ಈಗ ಎಷ್ಟು ಕೊಡಬೇಕು ನೀವು ಪರ್ಲ್ ಆಗೋಕ್ಕೆ? ಸಾಮಾನ್ಯವಾಗಿ ನಮಗೆಲ್ಲ ಮೈಂಡಲ್ಲಿ ಏನಿರುತ್ತೆ, ಸಿಲ್ವರ್ ಆಗೋಕ್ಕೆ 4,000 ಬಂದಿತ್ತು, 2,000 ಇಟ್ಕೊಂಡು 2,000 ಕಳಿಸಿದ್ದೀವಿ. ಅದೇ ಥರ ಇಲ್ಲಿ 14,000 ಬಂದಿತ್ತು, 8,000 ಇಟ್ಕೊಂಡು 8,000 ಕಳಿಸಿದ್ದೀವಿ. ಸೊ ಇಲ್ಲಿ ಪರ್ಲ್ ಅಂದರೆ ತಿರುಗಿ 1,27,000ದಲ್ಲಿ 64,000 ನಾವು ಕಳಿಸ್ಬೇಕೇನೋ ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ಇರ್ತೀವಿ. ಆದರೆ ಅದರದ್ದು ಅಗತ್ಯ ಇಲ್ಲ. ಕೇವಲ 28,000 ಮಾತ್ರ ನೀವು ಯುಟಿಲೈಸ್ ಮಾಡ್ಕೊಳ್ತೀರಾ ಟು ಬಿಕಮ್ ಪರ್ಲ್ ಫಾರ್ ದ ಪರ್ಪಸ್ ಆಫ್ ಅಪ್ಗ್ರೇಡೇಷನ್. ಇದನ್ನು ನೀವು ನೆನಪಿಟ್ಕೊಂಡ್ರೆ ಸಾಕು. ಇನ್ನು ರೆಸ್ಟ್ ಆಫ್ ದ 1 lakh ಈಸ್ ಯುವರ್ಸ್ ಮನಿ. ಈ ಸ್ಟೇಜಿಗೆ ಬಂದರೆ ನಿಮ್ಗೆ 1 ಲಕ್ಷ ಬಂದಿರುತ್ತೆ. ಸೊ ನೀವಿಲ್ಲಿ ಲಖಪತಿ ಅಥವಾ ಲಕ್ಷಾಧಿಪತಿ ಅಂತ ಹೇಳ್ಬೋದು, ಆಗೋಗ್ತೀರ. ಅಷ್ಟೇ ಅಲ್ಲ, ಇಲ್ಲೂ ಕೂಡ ನಿಮಗೆ ಲೆಫ್ಟು ರೈಟು ಎಲ್ಲ ಮ್ಯಾಚಿಂಗ್ ಆಗಿ ಆ ದುಡ್ಡು ಕೂಡ ಬರ್ತಾ ಇರುತ್ತೆ.
ಸೊ ಇಲ್ಲಿ ಪರ್ಲಾದ್ರಿ, ಸೊ ಪರ್ಲಾಗಿ ನೀವು ಎಷ್ಟು ಕೊಟ್ಟಿದ್ದೀರಿ ಇದು ನೆನಪಿಟ್ಕೊಳ್ಳಿ, 28,000 ರೂಪೀಸ್. ಅದೇ ಥರ ನಿಮ್ಮ ಟೀಮಲ್ಲಿರೋಂಥವ್ರು ಅವರು ಪರ್ಲಾಗಬೇಕು ಅಂದರೆ ಏನು ಮಾಡ್ತಾರೆ, ಅವರು ಒಬ್ಬೊಬ್ರು ಏನು ಮಾಡ್ತಾರೆ, ನಿಮಗೆ 28,000 ಆ ನೆಕ್ಸ್ಟ್ ಲೈನಲ್ಲಿರ್ತಕ್ಕಂಥ 32 ಮೆಂಬರ್ಸು ನಿಮಗೆ ಕಳಿಸ್ಕೊಡ್ತಾರೆ ಅವ್ರ ಟೀಮ್ ಡೆವಲಪ್ ಮಾಡಿ. ಆಗ ನಿಮಗೆ 8,96,000 ರೂಪಾಯಿ ಬರುತ್ತೆ. ಕ್ರೌಡ್ ಫಂಡ್ ಕ್ರೌಡ್ ವ್ಯಾಲೆಟಲ್ಲಿ ಇರುತ್ತೆ. ಇದರಲ್ಲಿ ಜಸ್ಟ್ 3 ಲ್ಯಾಕ್ ಮಾತ್ರ ನೀವು ಯುಟಿಲೈಸ್ ಮಾಡ್ಕೊಳ್ತೀರಿ. ಯಾವುದಕ್ಕೆ? 6th ಸ್ಟೆಪ್ ಟು ಬಿಕಮ್ ಟೋಪಾಸ್. ಟೋಪಾಸ್ ಲೀಡರ್ ಆಗೋಕ್ಕೋಸ್ಕರ ನೀವು 3 ಲಕ್ಷನ ಬಳಸ್ಕೊಳ್ತೀರಾ. ರೆಸ್ಟ್ ಆಫ್ ದ 5,96,000 ಆಲ್ಮೋಸ್ಟ್ 6 ಲ್ಯಾಕ್ ರೂಪೀಸ್ ನಿಮಗಿಲ್ಲಿ ಪ್ರಾಫಿಟ್ ಬರುತ್ತೆ. ಇದಲ್ಲದೇ ಲೆಫ್ಟ್ ಟು ರೈಟು ಮ್ಯಾಚಿಂಗ್ ಆಗಿ ಅದು ಕೂಡ ದುಡ್ಡು ಬರ್ತಾ ಇರ್ತದೆ. ಇದು 6ನೇ ಸ್ಟೆಪ್ ಬಂದಿದ್ದೀರಾ, ಟೋಪಾಸ್ ಆಗಿದ್ದೀರಾ. ನೀವು ಟೋಪಾಸ್ ಆಗೋಕ್ಕೆ 3 ಲಕ್ಷ ಕೊಟ್ಟಿದ್ದೀರಾ, ಇದು ನೆನಪಿಟ್ಕೊಳ್ಳಿ. ನಿಮ್ಮ ಟೀಮಲ್ಲಿ ಇರ್ತಕ್ಕಂಥವರು ಒಬ್ಬೊಬ್ಬರೂ ಟೋಪಾಸ್ ಆಗ್ತಾರೆ. ಅವರು ಏನು ಮಾಡಬೇಕು, ಒಬ್ಬೊಬ್ಬರು 3 ಲಕ್ಷ ನಿಮಗೆ ಕಳಿಸ್ತಾರೆ. ಎಷ್ಟು ಜನ? ಮುಂದಿನ ಸ್ಟೆಪ್ಪಲ್ಲಿರ್ತಕ್ಕಂಥ 64 ಜನ. ಆಗ ನಿಮಗೆ 1,92,00,000 ನಿಮಗೆ ದುಡ್ಡು ಬರುತ್ತೆ. ಹತ್ತತ್ರ 8 ಲಕ್ಷ ಕಡಿಮೆ 2 ಕೋಟಿ ರೂಪಾಯಿ. ಅಂದರೆ ನೀವು ಇಲ್ಲಿ ಕರೋಡಪತಿ ಆಗೋಗ್ತೀರಾ. ಇದನ್ನು ನೆನಪಿಟ್ಕೊಳ್ಳಿ. ಈ ಸ್ಟೆಪ್ಗೆ ನೀವು ಕರೋಡಪತಿ ಆಗೋಗಿರ್ತೀರ. ಇದರಲ್ಲಿ ಕೇವಲ 30 ಲಕ್ಷ ಮಾತ್ರ ಯುಟಿಲೈಸ್ ಮಾಡ್ಕೊಳ್ತೀರಿ. ಯಾವುದಕ್ಕೆ? ನೆಕ್ಸ್ಟ್ ಸ್ಟೆಪ್ಪು, ಲಾಸ್ಟ್ ಸ್ಟೆಪ್ಪು, ಟು ಬಿಕಮ್ ಡೈಮಂಡ್ ಲೀಡರ್ ಆಗೋಕ್ಕೋಸ್ಕರ ನೀವು 3 ಲಕ್ಷ ಯೂಸ್ ಮಾಡ್ಕೋತೀರಿ. 30 ಲಕ್ಷನ. ಆಗ ನೀವೇನಾಗ್ತೀರಿ, ಡೈಮಂಡ್ ಲೀಡರ್ ಆಗ್ತೀರಿ. ಉಳಿದಂಥ 1,62,00,000 ನಿಮ್ಮದೇ. ಜೊತೆಗೆ ಈ ಸ್ಟೇಜ್ ಬರೋ ಅಷ್ಟೊತ್ತಿಗೆ ಬಹುಶಃ ಇಲ್ಲೇ ಆಗಿರುತ್ತದೆ ನಿಮ್ಮದು. ಇಲ್ಲಿ ಸೀಲಿಂಗ್ ಹೊಡಿತದೆ ನಿಮ್ಮದು. ಯಾವುದ್ರದ್ದು? ಮ್ಯಾಚಿಂಗ್ ಬೋನಸ್ ಅಂತ ನಾವೇನು ಹೇಳ್ತೀವಲ್ಲ, ಈ ಮ್ಯಾಚಿಂಗ್ ಬೋನಸ್ ಪರ್ ಪೇರ್ 150 ರೂಪೀಸ್ ಇದೆಯಲ್ಲ, ಇದು ಮ್ಯಾಕ್ಸಿಮಮ್ 30 ಪೇರಿಗೆ ಸೀಲಿಂಗ್ ಇರತಕ್ಕಂಥದ್ದು. ಹಾಗಾಗಿ ನಿಮಗೆ 4,500 ರೂಪಾಯಿ ಪರ್ ID ನಿಮಗೆ ಪರ್ ಡೇ ನಿಮಗೆ ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಮತ್ತು ಈ ಸ್ಟೆಪ್ಪಲ್ಲಿ ನೀವೇನಾದರೂ ಮುಂಚೆನೇ ಪ್ಲ್ಯಾನ್ ಮಾಡಿ 3 IDs ತೊಗೊಂಡಿದ್ರೆ, ಇದು ನೆನಪಿಟ್ಕೊಳ್ಳಿ, ಟಾಪ್ ID 4.5, ಇದು ಸೀಲಿಂಗ್ ಅಚೀವ್ ಆಗಿದ್ದರೆ ಈ 2 ID ಕೂಡ ನಿಮಗೆ 2,250ಗೆ ಎಲಿಜಿಬಲ್ ಆಗಿರುತ್ತೆ. ಬಟ್ ಹೀಗೆ ಮಾಡಬೇಕು ಅಂತ ಏನು ಕಂಡೀಷನ್ ಇಲ್ಲ. ಹೀಗೆ ಮಾಡಿಕೊಂಡ್ರೆ ನಿಮಗೆ ಸೇಮ್ ಎಫರ್ಟ್, ಸೇಮ್ ಇದು ನಿಮಗೆ ಮಲ್ಟಿಪಲ್ ಇನ್ಕಮ್ ಬರ್ತಕ್ಕಂಥದ್ದು ಅನ್ನೋದನ್ನು ಒಂದು ವಿಚಾರ ತಿಳಿಸಿದ್ದ ಅಷ್ಟೇ. ಓಕೆನಾ? ನೆಕ್ಸ್ಟ್ ಇಲ್ಲಿ ಏನಾಯಿತು, 1,62,00,000 ನಿಮ್ಮ ನೆಟ್ ಪ್ರಾಫಿಟ್ ಬಂದಿದೆ. ಜೊತೆಗಿದು ಪರ್ ಡೇ ಸೀಲಿಂಗು 4.5 ಅಥವಾ 2 ಸೇರಿಸಿದ್ರೆ ಹೆಚ್ಚು ಕಡಿಮೆ 9,000 ರೂಪಾಯಿ ಪರ್ ಡೇ ಅರ್ನ್ ಮಾಡ್ತಾ ಇರ್ತೀರ. ಇದಲ್ಲದೆ ಇಲ್ಲಿಗೆ ನಿಂತೋಗಲ್ಲ. ನಿಮ್ಮ ಟೀಮಲ್ಲಿ ಬಂದಿರೋಂಥವ್ರೆಲ್ಲರೂ ಡೈಮಂಡ್ ಆಗೋಕ್ಕೆ ಬಂದಿರೋದ್ರಿಂದ ಅವ್ರು ಡೈಮಂಡ್ ಆಗೋಕ್ಕೂ ನೀವು ಹೆಂಗೆ 30 ಲಕ್ಷ ಕೊಟ್ಟರು, ಅವರೆಲ್ಲರೂ ಏನು ಮಾಡ್ತಾರೆ, ಒಬ್ಬೊಬ್ಬರು 30 ಲಕ್ಷನ ನಿಮಗೆ ಕಳಿಸೋದು. ಎಷ್ಟು ಜನ? ಮುಂದಿನ ಸ್ಟೆಪ್ಪಲ್ಲಿರ್ತಕ್ಕಂಥ 128 ಜನ. ಹಾಗೆ ಈ ಸ್ಟೆಪ್ಪಲ್ಲಿ ಅವರಿಂದ ನಿಮಗೆ ಟೋಟಲ್ 38 crores 40 lakhs 40 ಲಕ್ಷ 38 ಕೋಟಿ 40 ಲಕ್ಷ ನಿಮಗೆ ಈ ಒಂದು ಸ್ಟೆಪ್ಪಲ್ಲಿ ದುಡ್ಡು ಬರ್ತದೆ. ಇದು ಇಲ್ಲಿಗೆ ಮುಗೀತು ಆ್ಯಕ್ಚುಲಿ ಸಿಸ್ಟಮ್ ಪ್ರಕಾರ. ಆದರೆ ಈಗ ಏನಾಗಿದೆ, NWF ನಿಧಾನ್ ವೆಲ್ಫೇರ್ ಫಂಡ್ ಕ್ಲಬ್ ಅಂತ ಮಾಡಿರೋದ್ರಿಂದ ಈ ಸ್ಟೇಜ್ ಹೋದಾಗ ನಿಮಗೆ ಕಂಪ್ನಿಯಿಂದ 1% ಶೇರಿಂಗ್ ಆಗುತ್ತೆ, ಪ್ರಾಫಿಟ್ ಶೇರಿಂಗ್ ಅಪ್ ಟು ಲೈಫ್ ಟೈಮ್. ಸೊ ಈ ರೀತಿಯಲ್ಲಿ ಈ ಒಂದು ಪ್ರಾಜೆಕ್ಟು ರನ್ ಆಗ್ತಾ ಹೋಗುತ್ತೆ. ಈ ರೀತಿ ಇರತಕ್ಕಂಥದ್ದು. ಇದನ್ನು ನಾವು ಯೂಶ್ವಲಿ ನಮ್ಮ ವೆಬ್ಸೈಟ್ನ ಹೇಳ್ಬಿಡ್ತೀನಿ. ಇಲ್ಲಿ ನಮ್ಮ ವೆಬ್ಸೈಟ್ ಬಂದು https://kbc40.com. ಏನು ಸರ್ ಇಲ್ಲಿವರೆಗೂ ನಿಧಾನ್ ವೆಲ್ಫೇರ್ ಫೌಂಡೇಶನ್ ಅಂತ ಹೇಳ್ಕೊಂಬಂದಿದ್ದೀರಾ, KBC ಅಂತ ಹೇಳ್ಬಿಟ್ಟು ಅಮಿತಾಬ್ ಬಚ್ಚನ್ನ ನೆನಪಿಸ್ತೀರಾ, ಕೌನ್ ಬನೆ ಕರೋಡ್ಪತಿನ
ಅದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಇದೆಯಾ? ಏನಿದು KBC ಅಂದರೆ ಅಂತಂದರೆ KBC, K ಫಾರ್ ಕೀಪ್, B ಫಾರ್ ಬಿಲೀವಿಂಗ್, C ಫಾರ್ ಚಾರಿಟಿ. ಇದು ಶಬ್ದಗಳ ಅರ್ಥ. ಆದರೆ ಇದನ್ನು ಸೆಂಟೆನ್ಸಲ್ಲಿ ಹೇಳುವಾಗ ಕೀಪ್ ಬಿಲೀವಿಂಗ್ ಇನ್ ಚಾರಿಟಿ ಅಂತ ಹೇಳ್ತೀವಿ. ಇದರ ಅರ್ಥ ನಾವು ಕನ್ನಡದಲ್ಲಿ ಚಾರಿಟಿ ಅಂದರೆ ಸಹಾಯ ಮಾಡೋದು ಅಂತೀವಿ. ಸೊ ಕೀಪ್ ಬಿಲೀವಿಂಗ್ ಇನ್ ಚಾರಿಟಿ ಅಂದರೆ ಬೇರೆಯವರಿಗೆ ಸಹಾಯ ಮಾಡೋದ್ರಲ್ಲಿ ನಂಬಿಕೆ ಇಡಿ ಅಂತ ಇದರ ಅರ್ಥ. ಈ ರೀತಿ ಮಾಡೋದ್ರಿಂದ ನಿಮಗೆ 40 ಕೋಟಿ ರೂಪಾಯಿ ಅರ್ನಿಂಗ್ಸ್ವರೆಗೂ ನೀವು ಅರ್ನ್ ಮಾಡ್ಬೋದು ಒಂದು ಐಡಿಗೆ ಅಂತ ಅನ್ನೋದು ಹೇಳಿದ್ದೀವಿ. ಇದನ್ನು ನಾವು ಇನ್ನೂ ಚೆನ್ನಾಗಿ ಈಸಿಯಾಗಿ ಕನ್ನಡದಲ್ಲಿ ಈ ರೀತಿಯಲ್ಲಿ ಹೇಳ್ತೀವಿ. ಅದು ಏನಪ್ಪ ಅಂದರೆ ದಾನ ಮಾಡಿ ಧನವಂತರಾಗಿರಿ. ಜೀವನದಲ್ಲಿ ಒಂದೇ ಒಂದು ಸರ್ತಿ ಈ ಸೊಸೈಟಿಗೆ, ಸಮಾಜಕ್ಕೆ ನಮ್ಮ ಕಡೆಯಿಂದ ಕೇವಲ 2,500 ರೂಪಾಯಿ ದಾನ ಮಾಡುವುದರ ಮೂಲಕ ಕೆಲಸ ಮಾಡ್ತಾ ಹೋದರೆ 4 ಲಕ್ಷ ಆಗ್ಬೋದು, 4 ಕೋಟಿ ಆಗ್ಬೋದು, ಅಥವಾ 40 ಕೋಟಿ ಕೂಡ ನೀವು ಅರ್ನ್ ಮಾಡ್ಬೋದು ಅಂತಕ್ಕಂಥದ್ದು ಈ ಒಂದು ಪ್ರಾಜೆಕ್ಟ್ನ ಅರ್ಥ. ಇಲ್ಲಿವರೆಗೂ ಈ ಪ್ರಾಜೆಕ್ಟು ಮುಗೀತು. ಬಟ್ ಈ ಪ್ರಾಜೆಕ್ಟನ್ನು ಚೆನ್ನಾಗಿ ಮಾಡೋದಕ್ಕೆ ಇನ್ನೂ 2-3 ಪಾಯಿಂಟ್ ಇದೆ, ಅದೊಂಚೂರು ಹೇಳಿಬಿಡ್ತೀನಿ. ಓಕೆನಾ? ರೈಟ್. ಮೊದಲನೇ ಪಾಯಿಂಟು ನಿಮಗೆ ನಾನು ಆವಾಗಲೇ ಹೇಳಿದಾಗೆ ಡೊನೇಷನ್ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದೆ. ದಾನ ಅಂದರೆ ಏನು, ಅದರ ಬಗ್ಗೆ ಹೇಗೆ ದಾನ ಮಾಡಿ ಧನವಂತರಾಗೋದು ಹೇಗೆ ಅಂತ ಗೊತ್ತಾಗಿದೆ. ಈಗ ಇದನ್ನು ಇನ್ನೂ ಒಂದು ಅಡಿಷ್ನಲ್ ಏನಪ್ಪ ಅಂದರೆ ಹೈಜಿನಿಕ್. ವಿ ಆರ್ ಪ್ರೊವೈಡಿಂಗ್ ಹೈಜಿನಿಕ್ ಸ್ಯಾನಿಟರಿ ಪ್ಯಾಡ್ಸ್. ನೋಡಿ, ಇದ್ರ ಮೂಲಕ ಕೂಡ ನೀವು ಒಳ್ಳೆ ಟೀಮ್ ಕಟ್ಬೋದು. ಹೇಗೆ ಅಂದರೆ ಪ್ರತಿಯೊಂದು ಹೆಣ್ಣುಮಗಳು ಇವತ್ತಿನ ದಿವಸ ಸ್ಯಾನಿಟರಿ ಪ್ಯಾಡನ್ನು ಯೂಸ್ ಮಾಡ್ತಾ ಇದ್ದಾಳೆ. ನಮ್ಮ ಪೂರ್ವಜರು ಅಥವಾ ನಮ್ಮ ಸೀನಿಯರ್ಸ್ ಎಲ್ಲ ಏನಿದ್ರು, ಅಜ್ಜಿ ಆಗಿರ್ಬೋದು, ಅವ್ರ ಹಿಂದಿನವರು ಯಾರೂ ಸ್ಯಾನಿಟರಿ ಪ್ಯಾಡ್ ಯೂಸ್ ಮಾಡ್ತಿಲ್ಲ, ಬಟ್ಟೆ ಯೂಸ್ ಮಾಡ್ತಿದ್ರು. ಅವ್ರು ಇವತ್ತು ಆರೋಗ್ಯವಾಗಿದ್ದಾರೆ. ಬಟ್ ಇವತ್ತು ಯಾರು ಕರೆಂಟ್ ಸ್ಯಾನಿಟರಿ ಪ್ಯಾಡ್ಸನ್ನು ಟಿ ವಿನಲ್ಲಿ ಬರ್ತಕ್ಕಂಥವನ್ನು ನೋಡಿ ಯೂಸ್ ಮಾಡ್ತಿದ್ದಾರೋ ಅವರೆಲ್ಲರೂ ಇವತ್ತು PCOD ಪ್ರಾಬ್ಲಮ್ಸನ್ನು ಫೇಸ್ ಮಾಡ್ತಾ ಇದ್ದಾರೆ. ಕಾರಣ ಅದರಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ ಕಂಟೆಂಟ್. ಇನ್ನು ಕೆಲವರು ಹೇಳ್ತಾರೆ ಕೆಮಿಕಲ್ಸ್ ಕೂಡ ಇರುತ್ತೆ ಸರ್ ಅದರಲ್ಲಿ ಅಂತ ಹೇಳ್ತಾರೆ. ಸೊ ಇದು ಜನರಲ್ ಆಗಿ ನಾವು ಹೇಳೋದಾದರೆ ಪ್ಲಾಸ್ಟಿಕ್ ಕಂಟೆಂಟ್ ಇರೋದ್ರಿಂದ ಇದು ಕಂಟಿನ್ಯೂಯಸ್ ಆಗಿ ಲಾಂಗ್ ರನ್ನಲ್ಲಿ 100% ಅವ್ರ ಬಾಡಿ ಮೇಲೆ ಆಲ್ರೆಡಿ ನಮ್ಮ ಏನು ಸಹೋದರಿಯರ ಮೇಲೆ, ತಾಯಂದಿರ ಮೇಲೆ ಇದ್ರದ್ದು ಎಫೆಕ್ಟ್ ಆಲ್ರೆಡಿ ಕಾಣ್ತಾ ಇದೆ. ಅದ್ರದ್ದು ಬೇಕಾದಷ್ಟು ನಿಮಗೆ ಅನುಭವಕ್ಕೂ ಬಂದಿದೆ. ಬಟ್ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ, ಪ್ಯೂರ್ಲಿ ಹೈಜಿನಿಕ್ ಅಥವಾ ಆರೋಗ್ಯಪೂರ್ಣವಾದಂತಹ ಸ್ಯಾನಿಟರಿ ಪ್ಯಾಡನ್ನು ನಾವು ಪ್ರೊವೈಡ್ ಮಾಡ್ತೀವಿ ಅಂತ. ಹೀಗಂದಾಕ್ಷಣ ಆ ಲೇಡಿ ಅಥವಾ ಹುಡುಗಿ ಕೇಳ್ತಾರೆ ಇದಕ್ಕೆ ಎಷ್ಟು ಅಂತ. ಇಲ್ಲಿ ನಾವು ಅದನ್ನು ದುಡ್ಡು ತೊಗೊಳ್ತಾ ಇಲ್ಲ, ಸೇಲ್ ಮಾಡ್ತಾ ಇಲ್ಲ ಅಂತೀವಿ. ಹಾಗಾದರೆ ಮತ್ತೆ ಹೇಗೆ, ಏನು ಫ್ರೀ ಕೊಡ್ತೀರಾ ಅಂತಾರೆ. ಹೌದಮ್ಮ ಫ್ರೀ ಕೊಡ್ತೀವಿ ಅಂತೀವಿ. ಫ್ರೀ ಕೊಡಬೇಕು ಅಂತಂದರೆ ಕ್ಯೂ ನಿಂತ್ಕೊಂಡ್ಬಿಡ್ತಾರೆ ಎಲ್ಲರೂ. ಅದಕ್ಕೋಸ್ಕರ ಇಲ್ಲೇನು ಮಾಡಿದ್ದೀವಿ, ಹಾಗಲ್ಲ, ಅಟ್ಲೀಸ್ಟ್ 2500 ನೀವು ಒಂದು ದಾನ ರೂಪದಲ್ಲೋ ಇಲ್ಲ ಮೆಂಬರ್ಶಿಪ್ ರೂಪದಲ್ಲೋ ಕೊಟ್ರಿ ಅಂತಂದರೆ ನಿಮಗೆ ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಸೊ ಇದನ್ನು ಮಾಡಿದರೆ ನಮಗೆ ಎಷ್ಟು ದಿವಸ ಕೊಡ್ತಾರೆ ಸರ್, ಯಾಕಂದರೆ ಪ್ರತಿ ತಿಂಗಳು ಬೇಕಲ್ವ ಲೇಡೀಸ್ಗೆ ಅಂತ ಹೇಳ್ತಾರೆ. ಅದಕ್ಕೆ ನಾವೇನು ಹೇಳ್ತಾ ಇದ್ದೀವಿ, ಒಂದು 4 ಜನನ ಸಾಮಾನ್ಯವಾಗಿ ನಾವು ಮಾತಾಡ್ತೀವಲ್ವ ಅಲ್ಲಿ ಮಾತಿನ ವರ್ಷಗೆ. ಸೊ ಒಂದು 4 ಜನ ನೀವು, ಇದು ಒಂದು ಸೋಷಿಯಲ್ ವರ್ಕು ಅಥವಾ ಟ್ರಸ್ಟ್ ವರ್ಕ್ ಆಗಿರೋದ್ರಿಂದ, ಸಾಮಾಜಿಕ ಅವೇರ್ನೆಸ್ ಆಗಿರೋದ್ರಿಂದ ಈ ರೀತಿಯಲ್ಲಿ ಒಳ್ಳೆಯದನ್ನು ಹಿಂಗೆ ಯೂಸ್ ಮಾಡಿ ಇಂಥದ್ದು ಅಂಥೇಳಿ. ಇದು ಜೆಲ್ ಬೇಸ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಸಪ್ರೇಟ್ ವಿಡಿಯೋಸ್ ಎಲ್ಲ ಬರುತ್ತೆ. ಇಲ್ಲ ಅದರಲ್ಲಿ ತಿಳ್ಕೊಂಡಿರೋಂಥವ್ರು ಕೂಡ ನಿಮಗೆ ಯೂಟ್ಯೂಬಲ್ಲೂ ಸಿಗುತ್ತೆ, ಅಥವಾ ನಿಮ್ಮ ಸೀನಿಯರ್ಸೋ ಅಥವಾ ನಿಮಗೆ ಬೇರೆ ವಿಚಾರಗಳನ್ನ ನೀವು ತಿಳ್ಕೊಬೋದು. ಈಗ ಸದ್ಯಕ್ಕೆ ನಾನು ಇಷ್ಟನ್ನೇ ಹೇಳಿರ್ತೇನೆ. ನೀವು ಏನು ಮಾಡಬೇಕು, 2,500 ಕೊಟ್ಟು ನಮ್ಮ ಜೊತೆ ಬಂದಿರ್ತೀರಿ, 4 ಜನ ನೀವು ಪರಿಚಯ ಮಾಡಿಸಿದ್ರಿ ಅಂದರೆ ನಿಮಗೆ ಲಾಂಗ್ ರನ್ನಲ್ಲಿ ಅಂದರೆ 5 ವರ್ಷ ಕಂಟಿನ್ಯೂಯಸ್ ಆಗಿ ಎವ್ರಿ ಮಂತ್ ನಿಮಗೆ ನಾವು ಸ್ಯಾನಿಟರಿ ಪ್ಯಾಡನ್ನು ಪ್ರೊವೈಡ್ ಮಾಡ್ತೀವಿ ಫ್ರೀಯಾಗಿ ಅಂತ. ಈ ರೀತಿಯಲ್ಲಿ ನೀವು ಹೇಳ್ತಕ್ಕಂಥದ್ದು. ಇನ್ನೂ ಒಂದು, ಇದ್ರ ಮೂಲಕ ಕೂಡ ನಾವು ಲೇಡೀಸ್ ಟೀಮ್ನ ಕಟ್ಬೋದು. ಇದರ ಜೊತೆಗೆ
ಸುಕನ್ಯಾ ಸಮೃದ್ಧಿ ಯೋಜನಾ ಅಂತ ಹೇಳ್ತಾರೆ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮು, ನಿಮಗೆಲ್ಲ ಗೊತ್ತಿದೆ. ಸೆಂಟ್ರಲ್ ಗೌರ್ನಮೆಂಟ್ ಸ್ಕೀಮ್ ಪ್ರಮೋಟಿಂಗ್ ಥ್ರೂ ಪೋಸ್ಟ್ ಆಫೀಸ್. ಇಲ್ಲಿ ಇದರ ಪ್ರಕಾರ 1 ವರ್ಷದಿಂದ 10 ವರ್ಷದೊಳಗಿರುವಂಥ ಹೆಣ್ಣು ಮಗುವಿಗೆ, ಗರ್ಲ್ ಚೈಲ್ಡ್ ಅಂತ ನಾವು ಹೇಳ್ತೀವಿ, ಅವರಿಗೆ ಈ ಒಂದು ಅವಕಾಶ ಇರುತ್ತೆ. ಆ ಮಗು ಹೆಸರಿನಲ್ಲಿ ಅವರ ಪೇರೆಂಟ್ಸು ಅಥವಾ ಗಾರ್ಡಿಯನ್, ಅಲ್ಲಿ ಲೀಗಲ್ ಗಾರ್ಡಿಯನ್ ಅಂತ ಬರೆಯೋಕೆ ಹೋಗಿ ಜಸ್ಟ್ ಗಾರ್ಡಿಯನ್ ಅಂತ ಬರೆದಿದ್ದೀನಿ, ಅದಕ್ಕೆ ಅದು ಕನ್ಫ್ಯೂಷನ್ ಇದಾಗಿದೆ ಅಷ್ಟೇ. ಸೊ ಪೇರೆಂಟ್ಸ್ ಆಗ್ಬೋದು ಅಥವಾ ಗಾರ್ಡಿಯನ್ನು ಯಾರಾದರೂ ಇದರಲ್ಲಿ ದುಡ್ಡನ್ನು ಕಟ್ಕೊಂಡು ಹೋಗ್ಬೋದು. ಇದು ಪ್ಲ್ಯಾನ್ ಬಂದು 21 ಇಯರ್ಸಿಗೆ ಇರ್ತಕ್ಕಂಥದ್ದು. 21 ವರ್ಷ ನೀವು ಕಟ್ಟಿದ್ರಿ ಅಂತಂದರೆ ಅದು ನಿಮಗೆ ಬೇರೆ ಎಲ್ಲ ಅಕೌಂಟ್ಗಿಂತ ಜಾಸ್ತಿ ಬಡ್ಡಿ ಸಮೇತ ನಿಮಗೆ ಬರುತ್ತೆ ಅಂತಕ್ಕಂಥದ್ದು. ಇದು ಆಲ್ರೆಡಿ 2014ಇಂದ ಇದೆ, ಇದನ್ನೆಲ್ಲರೂ ಯೂಸ್ ಮಾಡ್ತಿದ್ದಾರೆ. ಬಟ್ ಇದು ಪರ್ಪಸ್ ಸರ್ವ್ ಆಗೋದಕ್ಕೆ ನಮ್ಮಲ್ಲಿ ಸಪೋರ್ಟಿಂಗ್ ಸಿಸ್ಟಮ್ ಏನಿದೆ ಅಂತಂದರೆ, ಎಷ್ಟೋ ಜನಕ್ಕೆ ಇದನ್ನು ಕಟ್ಕೊಂಡು ಹೋಗೋದಕ್ಕೆ ಅಲ್ಲಿ ಪೋಸ್ಟ್ ಆಫೀಸ್ಗೆ ಹೋಗಿ ಕಟ್ಟಬೇಕು. ಆ ಮಧ್ಯದಲ್ಲಿ 2 ದಿವಸ ಏನಾದ್ರು ರಜಾ ಬಂತು, 1 ದಿವಸ ರಜಾ ಬಂದ್ರೂ ಕೈಯಲ್ಲಿದ್ದರೂ ದುಡ್ಡು ಉಳಿಯಲ್ಲ ಅನ್ನೋ ಪಾಯಿಂಟ್ ಇರುತ್ತೆ. ಅಲ್ಲಿಂದಲ್ಲೇ ಕಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಕೆಲವರು ಹೇಳ್ತಾರೆ. ಸೊ ಆ ಪಾಯಿಂಟಿಗೆ ಇಲ್ಲಿ ಯೂಸ್ ಆಗುತ್ತೆ. ಅದಲ್ಲದೆ ಇನ್ನು ಕೆಲವರು ಹೇಳ್ತಾರೆ, ನಾನು ಯಾವತ್ತೋ ಬಂದಿದ್ದಕ್ಕೆ ನಿಮ್ಮ ಸೀನಿಯರ್ಸ್ ಎಲ್ಲ ಬಂದಿದ್ದರಿಂದ ಅವತ್ತೆಲ್ಲ ಹೇಳಿದ್ರಿಂದ ನನಗೆ ಅರ್ಥ ಆಗಿ ನಾನು 2 ಮಕ್ಕಳ ಹೆಸರಿಗೂ ಒಂದು 20 ಕಟ್ಬಿಟ್ಟಿದ್ದೆ, ಒಂದು 4 ತಿಂಗಳಾಯ್ತು. ಈಗ ನನಗೆ ಯಾವುದೇ ರೀತಿ ಇನ್ಕಮ್ ಸೋರ್ಸ್ ಇಲ್ಲ ಅನ್ನೋಂಥವ್ರಿಗೆ ನಾವಿಲ್ಲಿ ಏನು ಹೇಳ್ತಾ ಇದ್ದೀವಿ, ಇಬ್ಬರಿಗೂ ಇನ್ಕಮ್ ಸೋರ್ಸ್ ಆಗೋ ಥರ ಆ ಪೇರೆಂಟ್ಸಿಗೆ ಮತ್ತು ನಿಮಗೆ ಇಲ್ಲಿ ಕೈಯಿಂದ ಕಟ್ಟದೇ ಇರೋ ಥರ ರೀತಿಯಲ್ಲಿ ಇದೊಂದು ಪ್ಲ್ಯಾನ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ನೋಡಿ. ಇಲ್ಲಿ ನೀವು 2500 ರೂಪೀಸ್ಗೆ ಮಗು ಹೆಸರಲ್ಲಿ ಒಂದು ID ಮಾಡ್ಕೊಳ್ತೀರಾ. ತದನಂತರದಲ್ಲಿ ಒಂದು ಆ ಮಗುವಿನ ಅಮ್ಮನ ಹೆಸರಿನಲ್ಲಿ ಮತ್ತು ಆ ಮಗುವಿನ ಅಪ್ಪನ ಹೆಸರಿನಲ್ಲಿ ಒಂದೊಂದು ID ಮಾಡ್ಕೊಳ್ತೀರಾ. ಅಮ್ಮ ಏನು ಮಾಡ್ತಾರೆ, ಫಾರ್ ಎಕ್ಸಾಂಪಲ್ ಈ ಅಮ್ಮ ಬರೀ ಸ್ಯಾನಿಟರಿ ಪ್ಯಾಡನ್ನೇ ಪ್ರಮೋಟ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ. ಆ ಹೆಣ್ಮಗಳಿಗೆ ಇನ್ಕಮ್ ಬರೋಕ್ಕೆ ಶುರು ಆಗುತ್ತೆ, ಇದು ಒಂದು ಸೈಡ್ ಇನ್ಕಮ್ಮು. ಅವ್ರ ಅಪ್ಪನಿಗೆ ಈ ಅಪ್ಪ ಏನು ಮಾಡ್ತಾನೆ, ನನ್ನ ಮಗಳಿಗೆ ಮಾಡಿಸಿದ್ದೀನಿ, ನೀವು ನಿನ್ನ ಮಗಳು ಮೊಮ್ಮಗಳಿಗೆ ಮಾಡಿಸಿ ಅಂತ ಹೇಳ್ಬೋದು, ಇಲ್ಲ ಡೊನೇಷನ್ ವಿಚಾರ ಹೇಳ್ಬೋದು, ಅಥವಾ ಇದನ್ನೇ ಹೇಳ್ಬೋದು. ಯಾವುದೋ ಒಂದು ಹೇಳಿ ಕೊಡಾಗ ಇವ್ರಿಗೂ ಒಂದು ಅಡಿಷ್ನಲ್ ಸೋರ್ಸ್ ಆಗುತ್ತೆ. ಈ ಇಬ್ಬರಿಗೂ ಒಂದು ಅಡಿಷ್ನಲ್ ಸೋರ್ಸ್ ಆಗುತ್ತೆ ಈ ರೀತಿ ಕೆಲಸ ಮಾಡೋದ್ರಿಂದ. ಅಡಿಷ್ನಲ್ ಇನ್ಕಮ್ ಸೋರ್ಸ್ ಫಾರ್ ಬೋತ್ ದೀಸ್ ಪೀಪಲ್. ಇದರ ಮೇಲ್ಗಡೆ ಮಗು ಹಿಡಿಯೋದ್ರಿಂದ ಮಗುವಿನ ಸಿಸ್ಟಮ್ ಪ್ರಕಾರ ಮಗುವಿಗೂ ದುಡ್ಡು ಬರುತ್ತೆ. ಆ ದುಡ್ಡನ್ನು ನಾವು ಇವ್ರಿಗೆ ಕೊಡೋದಿಲ್ಲ, ಇದನ್ನು ನಾವು ಸುಕನ್ಯಾ ಸಮೃದ್ಧಿ ಅಕೌಂಟ್ಗೆ ಡೈರೆಕ್ಟಾಗಿ ಕಳಿಸ್ಕೊಡ್ತೀವಿ. ಅದನ್ನ ಡೀಟೇಲ್ಸನ್ನು ಕಲೆಕ್ಟ್ ಮಾಡೋ ಅವ್ರು ಹಾಕಿರ್ತಾರೆ, ಪುಟಪ್ ಮಾಡಿರ್ತಾರೆ, ಅದು ಆಟೋಮೆಟಿಕ್ಕಾಗಿ ಹೋಗುತ್ತೆ. ಈ ಎಲ್ಲ ವರ್ಕು ಕೂಡ ಸಾಫ್ಟ್ವೇರ್ ಮೂಲಕ, ಸಿಸ್ಟಮ್ ಪ್ರಕಾರ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಏನು ಹೇಳ್ತೀವಿ ಅದ್ರ ಮೂಲಕನೇ ನೀವು KYCನೂ ನೀವೇ ಮಾಡ್ಕೋಬೋದು. ಈ ಸಿಸ್ಟಮ್ಸ್ ಇದನ್ನು ಕೂಡ ಎಲ್ಲವೂ ನೀವೇ ಅಲ್ಲಿ ಅಪ್ಡೇಟ್ ಮಾಡ್ಕೋಬೋದು. ಪ್ರತಿಯೊಂದು ಸಿಸ್ಟಮೆಟಿಕ್ ಆಗಿದೆ. ವಂಡರ್ಫುಲ್ ಪ್ಲ್ಯಾನ್, ವಂಡರ್ಫುಲ್ ಸಿಸ್ಟಮ್. ಪ್ರತಿಯೊಬ್ಬರು ಇದು ಒಂದು ಕ್ರೌಡ್ ಫಂಡಿಂಗ್ ಸಿಸ್ಟಮು. ನಾವು ಒಬ್ಬರು ಇನ್ನೊಬ್ಬರಿಗೆ ಸಹಾಯ ಮಾಡಿಕೊಂಡು ಈ ಸಮಾಜನ ಉನ್ನತ ಮಟ್ಟಕ್ಕೆ ತಗೊಂಡು ಈ ಒಂದು ದೇಶನ ಮತ್ತು ನಮ್ಮ ಸಮಾಜನ, ಭಾರತ ದೇಶವನ್ನು ಒಂದು ಒಳ್ಳೆಯ ಮಟ್ಟಕ್ಕೆ ವಿಶ್ವಗುರು ಅಂತ ಏನು ಹೇಳ್ತಿರ್ತೀವಲ್ಲ, ಅದು ಅಕ್ಷರಶಃ ಆಗೋಕ್ಕೆ ಫೈನಾನ್ಷಿಯಲಿ ನಾವೆಲ್ಲ ಸ್ಟ್ರಾಂಗ್ ಆಗೋದಕ್ಕೆ ಇದು ಒಂದು ಒಳ್ಳೆ ಮೆಥಡ್ ಇದೆ, ಪ್ಲ್ಯಾನ್ ಇದೆ. ಇದನ್ನು ಎಲ್ಲರೂ ಉಪಯೋಗಿಸ್ಕೊಳ್ಳುವಂಥದ್ದು ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ನೀವೆಲ್ಲ ಇಷ್ಟೊತ್ತಿಗೂ ತಾಳ್ಮೆಯಿಂದ ಕೇಳಿದ್ರಿಂದ ನಮ್ಮ ಧನ್ಯವಾದಗಳು ಹೇಳ್ತಾ ಇದನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.